ಈಗ ಬಾಳು ಬೆಳಗುಂದಿ ಮಾಲಾಶ್ರೀ ಅವರು ಬಹಳನೇ ಖುಷಿಯಾಗಿದ್ದಾರೆ. ಒಂದು ಕಡೆ ಮಗನ ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ, ಇನ್ನೊಂದು ಕಡೆ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಲಾಸ್ಟ್ ಅಂದ್ರೆ ನಿನ್ನೆ ಮೊನ್ನೆ ಸಹ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು, ಟಿವಿಲೂ ಕೂಡ ಬಂದ್ರು. ಜೋಡಿ ನಂಬರ್ 1 ರಿಯಾಲಿಟಿ ಶೋ ಅಂತ. ಸೊ ಇದರಲ್ಲಿ ಮ್ಯೂಸಿಕ್ ಮಾಲರಿ ಅವರ ಜೋಡಿ ಸಹ ಇರುತ್ತೆ. ಇನ್ನಿತರ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳ ಜೊತೆ ಇವರು ಕೂಡ ಯಾವ ರೀತಿ ಆಟ ಆಡ್ತಾರೆ, ಯಾವ ರೀತಿ ಭಾಗಿಯಾಗ್ತಾರೆ, ಎಷ್ಟು ವಾರಗಳ ಕಾಲ ಇರ್ತಾರೆ ಅದನ್ನು ಕೂಡ ನೋಡಬಹುದು. ಪ್ರತಿ ವಾರ ಟಿವಿಲಿ ನೋಡಿದ್ರೆ ಜೋಡಿ ನಂಬರ್ 1 ರಿಯಾಲಿಟಿ ಶೋ ನೋಡಿದ್ರೆ ಬಾಳು ಮತ್ತೆ ಮಾಲಾಶ್ರೀ ಅವರು ಸಹ ಇರ್ತಾರೆ. ಮತ್ತೆ ನೆಕ್ಸ್ಟ್ ವೀಕ್ ಮಗನನ್ನು ಕೂಡ ತೋರಿಸುವಂತ ಸಾಧ್ಯತೆ, ಯಾಕೆಂದ್ರೆ ಶೂಟಿಂಗ್ ಸಹ ಮಾಡಿದ್ದಾರೆ ಮನೆಗೆ ಬಂದು ಟೀಮ್ ಮೆಂಬರ್ಸ್ ಅವರು. ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಬೆಳಗುಂದಿ ಅವರ ಮುದ್ದಾದ ಮಗನ ಹೆಸರು ಭಗತ್ ಅಂತ. ತುಂಬಾ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಅಲ್ವಾ. ಸೊ ಅದೇ ರೀತಿ ಈಗ ಮಗನಿಗೆ 1 ವರ್ಷ ತುಂಬಿದೆ. ಸೊ ಹೀಗಾಗಿ ಮಗನನ್ನ ಮನೆಯಲ್ಲಿ ಬಿಟ್ಟು ಶೂಟಿಂಗ್ ಗೆ ಬರ್ತಾರೆ, ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ, ಸಖತ್ತಾಗಿ ಆಟ ಆಡ್ತಾರೆ. ಮತ್ತೆ 4 ಜನ ಜಡ್ಜಸ್ ಗಳಿಗೂ ಕೂಡ ಈ ಒಂದು ಜೋಡಿಯನ್ನ ನೋಡಿ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರತಿಭೆ ಬಂದಿರುವಂತದ್ದು ಈಗ ಫಸ್ಟ್ ಟೈಮ್. ಸೊ ಅದರಲ್ಲೂ ಮಾಲಾಶ್ರೀ ಅವರು ಫಸ್ಟ್ ಟೈಮ್ ಟಿವಿಲಿ ಕಾಣಿಸ್ಕೊತಿರೋದು. ಲಾಸ್ಟ್ ಇಯರ್ ಸರಿಗಮಪದಲ್ಲಿ ಬಾಳು ಬೆಳಗುಂದಿ ಅವರು ಸಿಂಗರ್ ಆಗಿ ಎಂಟ್ರಿ ಕೊಟ್ಟಿರ್ತಾರೆ. ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗಿದೆ, ಮತ್ತೆ ಸಿನಿಮಾ ಆಫರ್ಸ್ ಗಳು ಬರ್ತಾ ಇದೆ, ಲಿರಿಕ್ಸ್ ಅನ್ನ ಬರೆದು ಕೊಡ್ತಾರೆ, ಸಖತ್ತಾಗಿ ಆಡ್ತಾರೆ. ಆದ್ರೆ ಮಾಲಾಶ್ರೀ ಅವರಿಗೆ ಹೊಸದು, ಯಾಕಂದ್ರೆ ಆರ್ಕೆಸ್ಟ್ರಾದಲ್ಲೆಲ್ಲ ಮಾಡ್ತಾ ಇದ್ರು, ಆಡ್ತಾ ಇದ್ರು, ರಂಜಿಸ್ತಾ ಇದ್ರು. ಆರ್ಕೆಸ್ಟ್ರಾ ಬೇರೆ, ಟಿವಿನೇ ಬೇರೆ ಅಲ್ವಾ. ಸೊ ಮೇಕಪ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ, ಕ್ಯಾಮ್ರಾಗಳು ಇರ್ತವೆ, ಲೈಟಿಂಗ್ಸ್ ಗಳು ಇರ್ತವೆ, ದೊಡ್ಡ ದೊಡ್ಡ ಜಡ್ಜಸ್ ಗಳಲ್ಲಿ ಕೂತಿರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಟೆನ್ಷನ್ ಆಗ್ಬೋದು ಮಾಲಾಶ್ರೀ ಅವರಿಗೆ. ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಈಗ ಒಂದು ಎಪಿಸೋಡ್ ಕೂಡ ಬಂದಾಯ್ತು, ಶನಿವಾರ ಭಾನುವಾರ ಗ್ರ್ಯಾಂಡ್ ಓಪನಿಂಗ್ ಇತ್ತು, ಎಲ್ಲರೂ ಕೂಡ ನೋಡಿರ್ತೀರಾ. ತುಂಬಾ ಚೆನ್ನಾಗಿ ಹಾಡನ್ನ ಹೇಳ್ತಾರೆ, ಅವರದ್ದೇ ಆದಂತ ಸಾಂಗ್ ಅನ್ನ ಇಬ್ಬರು ಕೂಡ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಈಗ ನೆಕ್ಸ್ಟ್ ನೋಡೋಣ ಯಾವ ರೀತಿ ಇರುತ್ತೆ.